ನಿಪ್ಮ್ಯಾಟ್ ವತಿಯಿಂದ ಹಲವಾರು ಊಹಾಪೋಹಗಳಿಗೆ ತೆರೆ ಎಳೆಯುವಂಥ ಒಂದು ಸಭೆಯನ್ನು ಕರೆದಿದ್ವಿ. ಏನಂತ ಹೇಳಿದ್ರೆ, ಮೊನ್ನೆ ನಡೆದಂಥ ಒಂದು ನಿರ್ಮಾಣ ಶೆಲ್ಟರ್ ಆಫೀಸಿನ ಕಾಂಪೌಂಡನ್ನು ಒಡೆಯುವ ವಿಚಾರವಾಗಿ ಶ್ರೀಯುತ ಸಂದೇಶ್ ಅವರು ಬಂದು ಕಾಂಪೌಂಡನ್ನು ಒಡೆಸಿದ್ದಾರೆ. ಒಂದೇ ಒಂದು ವಿಚಾರ, ಕಾಂಪೌಂಡ್ ಒಡೆಸಿರೋ ವಿಚಾರಕ್ಕೆ ಮಾನ್ಯ ಹೈಕೋರ್ಟು ತಡೆಯಾಜ್ಞೆ ನೀಡಿದೆ. ಏನು ತಡೆಯಾಜ್ಞೆ ಅಂದರೆ, ಅದು ರಾಜಕಾಲುವೆ ಇತ್ತು, ರಾಜಕಾಲುವೆಗೆ ತೆರವು ಮಾಡಬೇಕು ಅಂತೇಳಿ ಮಾನ್ಯ DT ಅವರು RI ಅವರು ಬಂದು ಕ್ಲಿಯರ್ ಮಾಡಿದ್ದಾರೆ ಅನ್ನೋದು ಈಗ ಎಲ್ಲರಿಗೂ ಗೊತ್ತಿದೆ. ಸರ್ಕಾರಿ ಸ್ವತ್ತಿಗೆ ಯಾವುದೇ ನೋಟಿಸ್ ಬೇಡ ಅಂತ. ಆದರೂ ಸಹ ನೋಟಿಸ್ ಬೇಡ ಮಾಡುವಾಗ ಕೆಲವೊಂದು ನ್ಯೂನ್ಯತೆಗಳಿದ್ದಾಗ ಅವ್ರನ್ನ ಸರಿಪಡಿಸ್ಕೋಬೇಕಾಗಿತ್ತು. ನೋಟಿಸ್ ಮಾನ್ಯ ತಹಶೀಲ್ದಾರ್ ಗಮನಕ್ಕೆ ಇಲ್ಲ. ಅದು DT ಅವರು RI ಅವರು ಕೆಲಸವನ್ನು ಮಾಡಿದ್ದಾರೆ. ನಮಗಿಷ್ಟೇ, ಏನು ಸರ್ಕಾರಿ ಸ್ವತ್ತಿದೆ ಅದನ್ನು ಕಬಳಿಸಿದರೆ ಖಂಡಿತವಾಗಲೂ ತಾವು ಮುಟ್ಟುಗೋಲು ಹಾಕ್ಕೋಬೋದು ಸರ್ಕಾರ. ಇನ್ನಿತರೆ ವ್ಯಕ್ತಿಗಳು ಬಂದು ಬಡಾವಣೆಯಲ್ಲಿರೋ ಮೋಸ್ಟ್ ಆಫ್ ದ ಪೀಪಲ್ ಹೂ ಆರ್ ರೆಸಿಡಿಂಗ್ ಇನ್ ಮೋರ್ ದೆನ್ 60 years ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಹೊರಗಡೆಯಿಂದ ಬರೋ ಜನ ಸುಮಾರು 60% ಜನ ಸೀನಿಯರ್ ಸಿಟಿಸನ್ ಇಲ್ಲಿ ವಾಸ ಮಾಡೋದ್ರಿಂದ ತಮ್ಮ ಜೀವನದ ಪೂರ್ತಿ ಉದ್ದಕ್ಕೂ ನೋವನ್ನು ನಲಿವನ್ನು ನೊಂದು ಈ ಬಡಾವಣೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ.